ಈಗ ಡೈಲಿ ಗಂಡ್ಮಕ್ಳಿಗೆ ದುಡ್ಡು ಕೇಳೋಕ್ಕಾಗಲ್ಲ ನೋಡ್ರಿ ಇದಿಲ್ರಿ ಹೆಣ್ಮಕ್ಳು ಅಂತ ಒಂದು 10-20 ರೂಪಾಯಿ ಎತ್ತಿಟ್ಕೊಳಕ್ಕಾರ ದುಡಿಬೇಕ್ರಿ ಸರ್ ಇದಿಲ್ರಿ ಎಷ್ಟು ಕುಂತ್ರೆ ಸಾಲಂಗಿಲ್ರಿ ಅದಿಲ್ರಿ ಈಗ ಮನೆಯಾಗಿದ್ರೆ ಹುಡುಗರು ಸಾಲಿಗೆ ಹೋಗ್ಬಿಡ್ತಾರ್ರಿ ನಮ್ಮ ಮನೆಯವ್ರು ಕೆಲ್ಸಕ್ಕೆ ಹೋಗ್ಬಿಡ್ತಾರ್ರಿ ನಾವು ಒಬ್ಬರ ಆಗ್ಬಿಡ್ತೀವ್ರಿ ಬೇಜಾರು ಆಗ್ಬಿಡ್ತೈತ್ರಿ ಮನ್ಯಾಗ ಕೆಲ್ಸಕ್ಕೆ ಹೋಗ್ಲಿಲ್ಲ ನೋಡು ಕೆಲ್ಸಕ್ಕೆ ಹೋಗ್ಲಿಲ್ಲ ನೋಡು ಅಂತಂದೇಳಿ ನಿದ್ದಿನೂ ಬರಂಗಿಲ್ರಿ ಮಕ್ಕಂಡು ಬರೀ ಈ ಕಡೆ ಯೋಚನೆ ಸೆಳ್ಯಾಕ ಕುಂತ ಬಿಡ್ತೈತ್ರಿ ಈ ಕಡೆ ಹೋಗ್ಲಿ ನೋಡಿ ಎಷ್ಟು 50 ರೂಪಾಯಿ ಆಗಲಿ ಎಷ್ಟಾರಾಗಲಿ ಹೋಗ್ಲಿ ನೋಡಿ ಹಿಂಗೆ ಅನಿಸ್ತೈತ್ರಿ ಒಟ್ಟು ಬರಬೇಕು ಅನಿಸ್ತೈತ್ರಿ. ಸ್ನೇಹಿತರೆ ನಮಸ್ಕಾರ. ಕೊಪ್ಪಳದಲ್ಲಿ ನಾವು ಕೈಯಿಂದ ಎಲ್ಲಾದರೂ ರೊಟ್ಟಿ ಬಡಿಯೋಂಥ ಗೃಹಿಣಿಯರು ಇದ್ದಾರೆ ಅಂತ ಯೋಚನೆ ಮಾಡ್ತಾಯಿದ್ವಿ. ಆ ಥರ ಯೋಚನೆ ಮಾಡ್ತಿರ್ಬೇಕಾದ್ರೆ ನಮ್ಗೆ ಯಾರೋ ಸಜೆಷನ್ ಕೊಟ್ಟರು, ಮಂಜೂರು ರೊಟ್ಟಿ ಸೆಂಟ್ರಿಗೆ ಹೋಗಿ ಬ್ರದರ್, ಅಲ್ಲಿ ತುಂಬ ಚೆನ್ನಾಗಿ ಕೈಯಿಂದ ಬಡಿತಾರೆ, ರೊಟ್ಟಿನ ತುಂಬ ಚೆನ್ನಾಗಿ ಮಾಡ್ತಾರೆ, ಒಳ್ಳೆ ಟೇಸ್ಟ್ ಇರುತ್ತೆ, ಆಮೇಲೆ ಒಳ್ಳೆ ಕ್ವಾಲಿಟಿ ರೊಟ್ಟಿ ಕೊಡ್ತಾರೆ, ಅಕ್ಕಿ ಮಿಕ್ಸ್ ಮಾಡಲ್ಲ, ಪ್ಯೂರ್ ಜೋಳದ ರೊಟ್ಟಿ ಸಿಗುತ್ತೆ ಅಂತ ಹೇಳಿದರು. ಬನ್ನಿ ಆ ಗೃಹಿಣಿಯರು ಮಾತಾಡ್ಸೋಣ, ಅವ್ರ ಕಥೆ ಏನಂತ ಕೇಳೋಣ. ನಮಸ್ಕಾರ ಅಕ್ಕ. ಹೇಳ್ರಿ ನಮಸ್ಕಾರ ಅಣ್ಣಾರು. ಅಕ್ಕ ನಿಮ್ಮ ಹೆಸರಕ್ಕ? ಹುಲ್ಗೇಮ್ರಿ ಸರ್ ನಮ್ಮ ಹೆಸರು. ಹ್ಞೂ ರೀ. ಎಷ್ಟು ವರ್ಷದಿಂದ ನಾವು ಇಲ್ಲಿ ಒಂದು 7-8 ವರ್ಷದಿಂದ ಮಾಡಕೊಂತೀವಿ ನೋಡ್ರಿ ಸರ್. 7-8 ವರ್ಷ ಆಯ್ತು. ಹೌದ್ರಿ ಸರ್. ಯಾವ್ಯಾವ ರೊಟ್ಟಿ ಇಲ್ಲಿ ಸಜ್ಜಿ ರೊಟ್ಟಿ ಮಾಡ್ತೀರಿ ಸರ್, ಜೋಳದ ರೊಟ್ಟಿ ಮಾಡ್ತೀರಿ, ಬಿಸಿ ರೊಟ್ಟಿ, ಚಪಾತಿ ಮಾಡ್ತೀರಿ ಸರ್, ಮತ್ತು ಶೇಂಗಾ ಪುಡಿ ಆಮೇಲೆ ಕಡ್ಲಿ ಪುಡಿ ಗುರಾಳ್ ಪುಡಿ ಕೇಳಿದ್ರೆ ಸರ್ ಮಾಡಿಕೊಡ್ತೀರಿ. ಆಮೇಲೆ ಮದಿ ಫಂಕ್ಷನ್ಗೆ ಏನಾರು ಇದ್ರೆ 1000-2000 ರೊಟ್ಟಿ ಹಿಡ್ದು ಮಾಡಿಕೊಡ್ತೀರಿ ಸರ್ ಟೈಮ್ ತಗೊಂಡು. ಎಳ್ಳೊಳಗೆ ಕಡ್ಲೆ ಹೋಗಿ ಕೈಲೇ ಬಡ್ದು ಕೊಡ್ತೀರ? ಹ್ಞೂ ರೀ, ಹಿಂಗೆ ಮಾಡ್ತೀವಿ ಸರ್. ಇದು ಡೈಲಿ ಇದೇ ಕೆಲಸ ರೀ ಸರ್ ನಮ್ಮದು. ಹ್ಞೂ ರೀ ಸರ್. ಬೆಳಗ್ಗೆ 9 ಗಂಟೆಗೆ ಬಂದ್ರೆ ಸಾಯಂಕಾಲ 4 ಗಂಟೆ ಮಟ್ಟ ಇದೇ ಕೆಲಸ ಸರ್ ನಮ್ಮದು. ಬೆಳಗ್ಗೆ 9ಕ್ಕೆ ಸ್ಟಾರ್ಟ್ ಆಗುತ್ತೆ? ಹ್ಞೂ ರೀ ಸರ್. ಸಾಯಂಕಾಲ 4ಕ್ಕೆ? ಹ್ಞೂ ರೀ. ಎಷ್ಟು ಜನ ಮಾಡಕ್ಕೆ ಕುಂತೀರ? ನಾವು 3 ಜನ ಇದೀವಿ ನೋಡ್ರಿ ಸರ್. ಇಲ್ಲಿ ಮಾಡಾರ ಒಬ್ರು ಮನ್ಯಾಗ ಮಾಡಿಕೊಡ್ತಾರೆ ಸರ್. ಮನ್ಯಾಗ ಮಾಡ್ತಾರೆ? ಹ್ಞೂ ರೀ. ಕಡಕ್ ರೊಟ್ಟಿ ಮನ್ಯಾಗ ಮಾಡಿಕೊಡ್ತಾರೆ ಸರ್. ಏನಾರು ಆರ್ಡ್ರ್ ಇದ್ರೆ 1000-2000 ಹೇಳಿದ್ರೆ ಟೈಮ್ ತಗೊಂಡು ಒಂದು ವಾರ 5 ದಿನ 6 ದಿನ ಮಾಡಿಕೊಡ್ತೀರಿ ಸರ್. ಮದುವೆಗೆ ಚಪಾತಿ ಗಿಪಾತಿ ಹೇಳಿದ್ರೆ ಮಾಡಿಕೊಡ್ತೀರಿ ಸರ್. ಹೋಳಿಗೆ ರೊಟ್ಟಿ ಮಾಡ್ತೀರ? ನಾವು 200-250 ರೊಟ್ಟಿ ಮಾಡ್ತೀರಿ ಸರ್ ಒಂದಿನಕ್ಕೆ. 3 ಕಲ್ಸರು? ಹ್ಞೂ ರೀ. ಇಲ್ರಿ ಒಬ್ಬೊಬ್ರು ಮಾಡ್ತೀರಿ ಸರ್. ಅಕ್ಕ ಒಬ್ಬೊಬ್ರು 250? ಹ್ಞೂ ರೀ. ಇಲ್ರಿ ಸರ್ ಮಾಡ್ತೀರಿ. ದಿನಕ್ಕೆ 250? 200-250 ಹೆಚ್ಚಿಗೆ ಇದ್ನಿ ಅಂದ್ರೆ ಮತ್ತೇನೋ 10 ನಿಮಿಷ ಟೈಮ್ ತಗೊಂಡು ಮಾಡ್ತೀರಿ ಅಷ್ಟು. 10 ಹೆಚ್ಚು ಕಡಿಮೆ ಮಾಡ್ತೀರಿ. 250-260-70 ರೊಟ್ಟಿ ಮಾಡ್ತೀರಿ ಸರ್. ಅಂದ್ರೆ ಪ್ರತಿದಿನನೇ ಇರುತ್ತೆ? ಹಾಂ, ಡೈಲಿ ಬರ್ತಾರೆ ಸರ್ ಇಲ್ಲೇ ಕಸ್ಟಮರ್ ಸ್ವಲ್ಪ ಚೆನ್ನಾಗಿ ಮಾಡ್ತೀವಲ್ರಿ, ಯಾಕಾರ ಚೆನ್ನಾಗಿ ಮಾಡ್ತಾರ, ಇಲ್ಲೇ ಹೋಗೋಣ ಅಂತಂದೇಳಿ ಬಂದು ಒಯ್ತಾರೆ ಸರ್. ಹ್ಞೂ ರೀ. ಸ್ವಲ್ಪ ಜೋಳದಾಗ ಮಾಡ್ತೀವಲ್ರಿ ಸರ್. ಅಕ್ಕಿ ಹಂಗೆ ಮಿಕ್ಸ್ ಮಾಡೋದು? ಹ್ಞೂ ರೀ. ಇಲ್ರಿ, ಅಕ್ಕಿ ಮಿಕ್ಸ್ ಮಾಡಿದ್ರೆ ಸ್ವಲ್ಪ ಮೆತ್ತನ ರೊಟ್ಟಿ ಕಡಿಮೆ ಬರ್ತಾರೆ ಸರ್. ಸಾಕು ಬಿಡ್ರಿ ಬಿಸಿ ರೊಟ್ಟಿ. ಚೆನ್ನಾಗಿ ಮಾಡ್ತೀರಿ ಸರ್. ಇಲ್ಲೇ ತಹಸೀಲ್ ಆಫೀಸು, ಪೋಸ್ಟ್ ಆಫೀಸು ಇಲ್ಲೇ ಸಮೀಪ ಅದಾವ ರೀ ಸರ್. ಇಲ್ಲೆಲ್ಲ ಬಂದು ಒಯ್ತಾರೆ. ಆಮೇಲೆ ನೌಕರಿದಾರಿಗೆ ಈಗ ಮನ್ಯಾಗ ಡಬ್ಬ ಕಟ್ಕೊಂಬಂದಿರ್ತಾರೆ, ರೊಟ್ಟಿ ಮಾಡೋಕ್ಕಾಗಿರಲ್ಲ ನೋಡ್ರಿ ಸರ್. ನಮ್ಮ ಕಡೆ 4 ರೊಟ್ಟಿ 5 ರೊಟ್ಟಿ ಒಯ್ದಿರ್ತಾರೆ ಸರ್. ಮಧ್ಯಾಹ್ನ ಊಟ ಟೈಮ್ಗೆ ಬರ್ತಾರೆ ಇಲ್ಲಿ 1 ಗಂಟೆಗೆ. 1 ಗಂಟೆಲಿಂದ 3 ಗಂಟೆವರೆಗೆ ಬಿಸಿ ರೊಟ್ಟಿ ಭಾಳ ಮಾಡ್ತೀವಿ ನಾವು. ಹ್ಞೂ ರೀ. 10 ರೊಟ್ಟಿ 20 ರೊಟ್ಟಿ 30 ರೊಟ್ಟಿ 50 ರೊಟ್ಟಿ ಹಿಂಗೆ ಒಯ್ತಾರೆ ಸರ್. ಅಂದ್ರೆ ನೀವು ಗ್ಯಾಸ್ ಮೇಲೆ ಮಾಡಲ್ಲ? ಇಲ್ರಿ, ಗ್ಯಾಸ್ ಮ್ಯಾಗ ಮನೆಗೆಲ್ಲ ಮಾಡ್ತಾರಲ್ರಿ ಸರ್. ಇದು ಒಲಿ ಮ್ಯಾಗ ಊಟ ಮಾಡ್ಬೇಕಂತ ಭಾಳ ಜನ ಹಿಂಗೆ ಕೇಳ್ಕೊಂಬರ್ತಾರೆ ನೋಡ್ರಿ ನಮ್ಮ ಕಡೆ. ಒಲಿ ಮ್ಯಾಗ ಊಟ ಮಾಡ್ಬೇಕು? ಹ್ಞೂ ರೀ. ಹೌದ್ರಿ ಸರ್. ಸ್ವಲ್ಪ ಕೈಲಿನ ಮಾಡ್ತೀವಲ್ರಿ. ಈಗೆಲ್ಲ ಆ ಥರ ಮಾಡಂಗಿಲ್ಲ ನೋಡ್ರಿ. ಇದಿಲ್ರಿ, ಈಗೆಲ್ಲ ಮಿಷನ್ ಅಲ್ಲ, ಕಾವು ಮಾಡಿದ್ರೆ ಫಾಸ್ಟ್ ಆಗುತ್ತೆ. ಇಲ್ರಿ ಸರ್, ಅದು ಮೆತ್ತನ ರೊಟ್ಟಿ ಬರಲ್ರಿ ಸರ್. ಬರಲ್ರಿ, ಮಿಷನ್ಯಾಗ ಬರಲ್ರಿ. ಹಂಗಾಗಿ ನಾವು ಕೈಲೇ ಮಾಡ್ತೀವಿ ಸರ್. 7-8 ವರ್ಷಲಿಂದ ಕೈಲೇ ಮಾಡ್ತೀವಿ. ಇದೇ ಒಲಿಲೇ ಮಾಡಿದೀವಿ ನೋಡ್ರಿ ನಾವು. ಹ್ಞೂ ರೀ. ಗ್ಯಾಸ್ ಇಲ್ಲ ಏನಿಲ್ರಿ. ಒಂದಿನ ಬೇಸರ ಅನ್ಸಿಲ್ಲ? ಇಲ್ರಿ, ಹಬ್ಬ ಹುಣಿಗೆ ಯಾವಾಗಾರ ಒಂದಿನ ಬಂದ್ ಮಾಡಿರ್ತೀವಿ. ಈ ಬಂದ್ ಮಾಡ್ಬೇಕಂದ್ರೆ ನಾಳೆಗೆ ಬರಲ್ರಿ ಸರ್ ಅಂತ ಬಂದವ್ರಿಗೆ ಎಲ್ಲರಿಗೆ ಹೇಳ್ಬೇಕ್ರಿ ನಾವು ಕಸ್ಟಮರ್ಗೆ. ಇವತ್ತ ಹೇಳಿರ್ಬೇಕು? ಹ್ಞೂ ರೀ. ಇಲ್ಲಾಂದ್ರೆ ಬಂದ್ ನೋಡ್ಬೇಕ್ರಿ ಸರ್. ಹ್ಞೂ ರೀ. ಈಗ ಇಲ್ರಿ ನಾಳೆ ಬರಲ್ರಿ, ಏನಾರು ದೊಡ್ಡ ಹಬ್ಬ ಐತ್ರಿ ಇವತ್ತು ನಾಳೆ ಒಂದಿನ ಬರಲ್ರಿ ಸರ್ ಅಂದ್ರೆ ಯಾರು ಹೆಚ್ಚಿಗೆ ಒಯ್ದಿರ್ತಾರೆ ರೀ. ಇಲ್ಲ ತಗೋರಿ ಯಾಕಾರ ಇವತ್ತು ಕೊಟ್ಟು ಬಿಡ್ರಿ ಅಂತಾರೆ, ಇವತ್ತು ಕೊಟ್ಟು ಬಿಡ್ತೀವಿ ಒಯ್ಯಾರಿಗೆ. ಯಾಕಂದ್ರೆ ಅವ್ರು ಅನುಕೂಲ ಮ್ಯಾಗ ಒಯ್ದಿರ್ತಾರೆ ಸರ್. ಹೌದಿಲ್ರಿ? ಹ್ಞೂ ರೀ. ಈಗ ನೌಕರಿ ಮಾಡೋ ಅವಸರದಾಗ ಈಗ ರೊಟ್ಟಿ ಗಿಟ್ಟಿ ಮಾಡೋಕ್ಕಾಗಲ್ರಿ. ಆಮೇಲೆ ಹುಡುಗರು ಸಾಲಿ ಕಳ್ಸೋ ಮುಂದೂ ಕೆಲಸ ಆಗಂಗಿಲ್ಲ ರೀ. ಹೌದಿಲ್ರಿ?
ಈ ಬಿಸಿ ರೊಟ್ಟಿನ ಮಾಡ್ತೀವಲ್ರಿ ನಾವು ಒಯ್ತಾರೆ ಸರ್. ಈಗ ಹೆಂಗ್ ಒಂದು ರೊಟ್ಟಿ ಕೊಡಕ್ ಕುಂತೀರಿ? ಈಗ ನಾವು 4 ರೂಪಾಯಿ ಒಂದು ಕೊಡಕ್ಕೆ ಕುಂತೀವಿ ನೋಡ್ರಿ ಸರ್. 4 ರೂಪಾಯಿ ಒಂದು? ಹ್ಞೂ ರೀ. 8 ವರ್ಷದಿಂದ ಸ್ಟಾರ್ಟ್ ಮಾಡಿದಾಗ ಆವಾಗಲಿಂತ್ರ ಅಂದ್ರೆ 2 ರೂಪಾಯಿ ಒಂದು ಕೊಡ್ತಿದ್ರಿ, 2.5 ಮಾಡಿದ್ರಿ, 3 ರೂಪಾಯಿ ಮಾಡಿದ್ರಿ. ಈಗ 3.5 ಅಂತ ಒಯ್ತಾರೆ ರಗ್ಗಲಾಗಿ. ಈಗ 4 ರೊಟ್ಟಿ 5 ರೊಟ್ಟಿ ಅವ್ರಿಗೆ ಅಂತ 20 ರೂಪಾಯಿ 5 ರೊಟ್ಟಿ ಕೊಡ್ತೀರಿ ಸರ್. 20 ರೂಪಾಯಿ 5 ರೊಟ್ಟಿ? 5 ರೊಟ್ಟಿ ಕೊಡ್ತೀರಿ ಸರ್. ಮತ್ತೆ 1 ರೊಟ್ಟಿ 2 ರೊಟ್ಟಿ ಹೆಚ್ಚಿಗೆ ಹಾಕಂದ್ರೆ ಹಾಕ್ತೀರಿ ಸರ್. ಕೇಳ್ತಾರಲ್ರಿ ಹಾಕ್ತೀರಿ, ಹಂಗೇನಿಲ್ರಿ. ಕಸ್ಟಮರ್ ಇದ್ರ ಮ್ಯಾಗ ಹ್ಞೂ ರೀ. ಫಿಕ್ಸ್ ಕಸ್ಟಮರ್ ಇದ್ರೆ 1 ರೊಟ್ಟಿ ಇನ್ನೂ ಎಕ್ಸ್ಟ್ರಾ ಇಲ್ರಿ ಕೇಳ್ತಾರಲ್ರಿ, ಕೇಳಿಂದ ಹಂಗೆ ಹಾಕಲಾರ್ದ ಕಳ್ಸಕ್ಕಾಗಲ್ಲ ನೋಡ್ರಿ. ಇದಿಲ್ರಿ ಊಟದ್ದಲ್ರಿ. ಹೆಂಗ್ ಶುರು ಆಗಿದ್ದಪ್ಪ, ಹೆಂಗ್ ಬಂದಿದೆ ಐಡಿಯಾ ಅಂತ ನಿಮ್ಗೆ? ಐಡಿಯಾ ನಾವು ಮನ್ಯಾಗ ಮಾಡ್ತಿದ್ವಿ, ನಮ್ಮ ರಿಲೇಷನ್ ಏನಾರು ಹೇಳ್ದಾಗ ಮಾಡಿ ಕೊಟ್ಟಿದ್ವಿ ಸರ್. ಆಮೇಲೆ ನಮ್ಮ ಮನೆಯವರು ಇಲ್ಲಿ ಮೊಬೈಲ್ ಶಾಪ್ ಮಾಡಿದ್ರಿ, ಇದು ನಮ್ಮ ಮನೆಯವ್ರು ಹಾಕಿ ಕೊಟ್ಟಾರ ನೋಡ್ರಿ ನಮ್ಗೆ. ನಿಮ್ಮ ಮನೆಯವ್ರು ಹಾಕ್ಕೊಟ್ರು? ಹ್ಞೂ ರೀ. ನಮ್ಮ ಹ್ಞೂ ರೀ. ಈ ಬಂದ್ರೆ ಸೋರಗಲ್ಲ ಕೈ ಸೋರ್ತೈತ್ರಿ, ಆ ಕಡೆ ಗಟ್ಟಿ ಮಾಡಿರ್ತೀವಿ. ನಮ್ಮ ತಾಯಾರು ನಾವು ನಮ್ಮ ಅಕ್ಕ ರೀ, ಇವ್ರು ನಮ್ಮ ಅಣ್ಣಾರ ಹೆಣ್ಮಕ್ಳು ರೀ. ಹೊಸ್ರು ಮನೆಯವ್ರ ಇದ್ದಂಗೆ ಇದೀವಿ ನಾವು. ಅಂದ್ರೆ ಅವ್ರಿಗೆ ಕೂಲಿ ಕೊಡ್ತೀವಿ? ಹ್ಞೂ ಕೊಡ್ತೀವಿ. ಅವ್ರು ಎಷ್ಟು ರೊಟ್ಟಿ ಮಾಡ್ತಾರೆ ಅಷ್ಟು ಅದ್ರ ಮೇಲೆ ಲೆಕ್ಕ ಹಾಕಿ ಕೂಲಿ ಕೊಡ್ತೀವಿ. ಇವರು ನಮ್ಮ ಅಕ್ಕ ರೀ, ಹೊರಗಿರ ನಮ್ಮ ತಾಯಾರು. ನಿಮ್ಮ ತಾಯಿ? ಹ್ಞೂ ರೀ. ನೀವು ಕುಟುಂಬಸ್ಥರೇ ಅಲ್ಲ? ಹ್ಞೂ ರೀ. ನಮ್ಮ ತಾಯಾರಿಗೆ ನಾವು ಹಬ್ಬ ಮಗಳ್ರಿ ಸರ್. ಹಂಗಾಗಿ ನಾವು ಇದನ್ನ ಮಾಡ್ಕೊಂಡು ಹೋಗ್ತೀವಿ ನೋಡ್ರಿ. ನಮ್ಮ ಹೊಲ ದೂರ ಅದಾವ್ರಿ, ಇಲ್ಲಿದ್ದ 5-6 ಕಿಲೋಮೀಟ್ರ್ ಹೋಗ್ಬೇಕ್ರಿ. ಹೊಲ್ದಾಗ ಏನು ಅಷ್ಟು ಚೆನ್ನಾಗಿ ಬರಲ್ರಿ, ಮಾಡಿದ್ರೆ ಬರ್ತೈತ್ರಿ ಬೆಳೆ. ಇದು ಮಳೆ ಈ ಥರ ಇಲ್ಲಲ್ರಿ. ಈಗ ಒಂದು ಎಲ್ಲಾರು ಕೂಲಿ ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಮಧ್ಯಾಹ್ನ ಸಾಯಂಕಾಲ ಮಟ್ಟ ಹೋಗ್ಬೇಕ್ರಿ ಸರ್. ಮಧ್ಯಾಹ್ನದಿಂದ ಸಾಯಂಕಾಲ ತನಕ? ಹ್ಞೂ ರೀ. ಇದಾದ್ರೆ ಅದಕ್ಕೆ ಒಂದು ಸ್ವಲ್ಪ ಉತ್ತಮ? ಹ್ಞೂ ರೀ, ಉತ್ತಮ ಸಾಕ್ರಿ. ಇದು ನಾವು 9 ಗಂಟೆ ಹಿಂಗೆ ಸಾಲಿಗೆ ಹುಡುಗರನ್ನ ಕಳಿಸಿ ಬರ್ತೀವಿ ಸರ್. 9 ಆಗಲಿ 9-10 ನಿಮಿಷ ಅಲ್ಲಿ ಹೆಚ್ಚು ಕಡಿಮೆ ಬರ್ತೀವಿ. ಮತ್ತೆ ಹುಡುಗರು ಬರೋದ್ರಿಗೆ 4 ಗಂಟೆನಾದ್ರಿಗೆ ಹೋಗ್ಬಿಡ್ತೀವಿ ಸರ್. 4 ಗಂಟೆ 5 ಗಂಟೆ ಮಟ್ಟ ಇರ್ತೀವಿ ರೀ. ಈಗ ನಮ್ಮ ಕೂಲಿ ಕೆಲಸ ಅಲ್ರಿ ಇದು. ಒಂದಿನ ಹೆಚ್ಚು ಅಲ್ಲಿ ಒಂದಿನ ಕಡಿಮೆ ಆಗಲ್ರಿ ಸರ್. ಮಾಡ್ಕೊಂಡು ಹೋಗ್ತೀವಿ ಹೊಂದ್ಕೊಂಡು. ಅಕ್ಕ ಹೆಂಗೈತಕ್ಕ ಕೆಲಸ? ಕೆಲಸ ನಾವು ಮಾಡ್ದಂಗೆ ಐತಣ್ಣ, ಚೆನ್ನಾಗೈತೆ. ದಿನ ಎಷ್ಟು ಬೆಳಿತೀಯಕ್ಕ ನೀನಕ್ಕ? ದಿವಸ ಹೇಳಿದ್ವಲ್ರಿ 250 60. ಜಾಸ್ತಿ ಮಂದಿ ಬಂದ್ರೆ 300 ತನಕ ಬಡಿತೀವಿ ರೀ. 300 ತನಕ ಬಡಿತೀವಿ? ಹಾಂ ಹೌದ್ರಿ. ಕೂಲಿ ಗಿಟ್ಟತಕ್ಕ? ಹಾಂ ಗಿಡ್ತೈತ್ರಿ, ಹಂಗೇನಿಲ್ರಿ. ಮುಂಜಾನೆ ಹುಡುಗರು ಸಾಲಿ ಕಳಿಸಿ ಬರ್ತೀವಿ ರೀ. ಬಂದು 2:30 3 ಗಂಟೆಗೆ ಕೈ ಬಿಡ್ತೀವಿ ರೀ ನಾವು. ಊಟ ಪಲ್ಯ ಮಾಡ್ಕೊಂಬಂದಿರ್ತಾರ್ರಿ, ಇಲ್ಲ ರೊಟ್ಟಿ ಮಾಡ್ಕೊಂಡಿರ್ತೀವಿ ರೀ ಬಿಸಿವು. ಊಟ ಮಾಡ್ತೀವಿ ರೀ. ಊಟ ಮಾಡಿ ಸ್ವಲ್ಪ 5 ನಿಮಿಷ 10 ನಿಮಿಷ ಕುಂತು ನಾವು ಮನೆಗೆ ಹೋಗ್ತೀವಿ ರೀ. ನಮಗೆ 100 ರೊಟ್ಟಿಗೆ 90 ರೂಪಾಯಿ ಕೊಡ್ತಾರೆ ರೀ. ಊಟ ಕೊಡ್ತಾರ, ಚಹಾ ಕೊಡ್ತಾರ. ಎಲ್ಲಿ ಏನಾರ ಹಣ್ಣು ಗಿಣ್ಣು ಹಿಂಗೆ ದಾರ್ಯಾಗ ಹೋದ್ರ ಐಸ್ ಹೋದ್ರ ಏನಾರ ಹೋಲ್ರಿ ಲೆಸ್ ಪಾಸ್ ಆದ್ರೆ ಕೊಡಿಸ್ತಾರ್ರಿ. ಆ ಥರ ಏನಿಲ್ರಿ, ಅಡ್ಜಸ್ಟ್ ಆಗಿಬಿಟ್ಟಿವ್ರಿ. ಸಾಕೆಲ್ಲ ಬಿಸಿ ರೊಟ್ಟಿ ಎಲ್ಲ ಕೊಡಿಸ್ತಾರ್ರಿ. ಹಂಗೇನು ನಮಗೆ ಬೇಜಾರು ಗೀಜಾರು ಏನು ಅನ್ಸಂಗಿಲ್ರಿ. ಮನೆಗಿದ್ರೆ ಸ್ವಲ್ಪ ಬೇಜಾರು ಅನ್ನಿಸ್ತೈತ್ರಿ. ಯಾಕಂದ್ರೆ ಡೈಲಿ ಈ ಥರ ಕಸ್ಟಮರ್ ಗುಟ್ಟು ಬಂದವ್ರ ಗುಟ್ಟ ಹೋದವ್ರ ಗುಟ್ಟ ಟೈಮ್ ಪಾಸ್ ಮಾಡ್ಕೊಂತ ಮಾತಾಡ್ತೀವಲ್ರಿ, ಪರಿಚಯ ಆಗ್ಬಿಟ್ಟಾರ್ರಿ. ಈಗ ಮನೆಗಿದ್ರೆ ಹುಡುಗರು ಸಾಲಿಗೆ ಹೋಗ್ಬಿಡ್ತಾರ್ರಿ, ನಮ್ಮ ಮನೆಯವ್ರು ಕೆಲ್ಸಕ್ಕೆ ಹೋಗ್ಬಿಡ್ತಾರ್ರಿ. ನಾವು ಒಬ್ಬರ ಆಗ್ಬಿಡ್ತೀವಿ ರೀ. ಬೇಜಾರು ಆಗ್ಬಿಡ್ತೈತ್ರಿ. ಮನ್ಯಾಗ ಕೆಲ್ಸಕ್ಕೆ ಹೋಗ್ಲಿಲ್ಲ ನೋಡು, ಕೆಲ್ಸಕ್ಕೆ ಹೋಗ್ಲಿಲ್ಲ ನೋಡು ಅಂತಂದೇಳಿ ನಿದ್ದಿನೂ ಬರಂಗಿಲ್ಲ ರೀ ಮಕ್ಕಂಡು. ಬರೀ ಈ ಕಡೆ ಯೋಚನೆ ಸೆಡ್ಯಾಕ ಕುಂತ್ಬಿಡ್ತೈತ್ರಿ. ಈ ಕಡೆ ಹೋಗ್ಲಿಲ್ಲ ನೋಡಿ, ಎಷ್ಟು 50 ರೂಪಾಯಿ ಆಗಲಿ ಎಷ್ಟಾರ ಆಗಲಿ ಹೋಗ್ಲಿಲ್ಲ ನೋಡು ಹಿಂಗೆ ಅನಿಸ್ತೈತ್ರಿ. ಒಟ್ಟು ಬರಬೇಕು ಅನಿಸ್ತೈತ್ರಿ. ಈಗ ಡೈಲಿ ಗಂಡ್ಮಕ್ಳಿಗೆ ದುಡ್ಡು ಕೇಳೋಕ್ಕಾಗಲ್ಲ ನೋಡ್ರಿ, ಇದಿಲ್ರಿ. ಹೆಣ್ಮಕ್ಳು ಅಂತ ಒಂದು 10-20 ರೂಪಾಯಿ ಎತ್ತಿಟ್ಕೊಳಕ್ಕಾರ ದುಡಿಬೇಕ್ರಿ ಸರ್, ಇದಿಲ್ರಿ. ಎಷ್ಟು ಕುಂತ್ಕೊಂಡ್ರೆ ಸಾಲಂಗಿಲ್ರಿ, ಇದಿಲ್ರಿ. ಮನೆ ಕುಂತ್ಕೊಂಡ್ರೆ ಎಷ್ಟಿದ್ರೆ ಸಾಲಂಗಿಲ್ರಿ, ಇದಿಲ್ರಿ. ಸ್ವಲ್ಪ ಎಷ್ಟಾರ ಎಷ್ಟು ದುಡಿಬೇಕ್ರಿ, ನಾವು ಸ್ವಲ್ಪ ಶ್ರಮ ಪಡ್ಬೇಕ್ರಿ, ಇದಿಲ್ರಿ. 16 ಅದನು 35 ಇದ್ವು ಮಾಡ್ತೀವಿ ನೋಡ್ರಿ. ನಮ್ಗೆ ಬೇಜಾರು ಇಲ್ರಿ ಮಾಡಕ್ಕೆ. ಏನೋ ಅಸ್ತ್ ಮಸ್ತ್ ಆದ್ರೆ ಬಿಟ್ಟಿರ್ತೀವಿ ಒಂದಿನ. ಮತ್ತೆ ಒಂದಿನ ಒಬ್ರು ಬಿಟ್ರೆ ಇಬ್ಬರು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ ರೀ. ಇಬ್ರು ಬಿಟ್ರೆ ಒಬ್ರು ಅಡ್ಜಸ್ಟ್ ಮಾಡ್ಕೊಂಡು ಹೋಗಿರ್ತೀವಿ ರೀ. ಒಟ್ಟು ಬಂದ್ ಮಾಡಂಗಿಲ್ರಿ ನಾವು. ಡೈಲಿ ತೆಗ್ದೇ ಇರ್ತೀವಿ. ಏನೋ ಯಾವಾಗ ಒಂದು ಹಬ್ಬಕ್ಕೆ ಬಂದ್ ಮಾಡಿರ್ತೀವಿ ಸರ್. ದೊಡ್ಡ ಹಬ್ಬಕ್ಕೆ ಬಂದ್ ಮಾಡಿರ್ತೀವಿ ರೀ. ದೀಪಾವಳಿ ಪಾಡ್ಡೆ, ಹಿಂಗೆ ಯುಗಾದಿ ಪಾಡ್ಡೆ ಹಿಂಗೆ ನಾಳೆ ಬರಲ್ರಿ ಅಂತ ಹೇಳಿದ್ರೆ ಕಸ್ಟಮರ್ ಬರಲ್ರಿ ಸರ್. ಇಲ್ಲಕ್ಕಂದ್ರೆ ರೊಟ್ಟಿ ಶೆಡ್ ತೆಗ್ದೈತೆ ಹೋಗಿ ಒಂದು 10 ರೊಟ್ಟಿ ತಗೊಂಬೋಗಿ ಅಂತ ಕಳಿಸ್ತಾರೆ ಸರ್. ಇಲ್ಲಕ್ರೆ ಫೋನ್ ಹಚ್ಚಿರ್ತಾರೆ, ಫೋನ್ ನಂಬರ್ ಹಾಕಿರಿ ಹೊರಗೆ. ನಿಮ್ಮ ಈ ರೊಟ್ಟಿ ಶೆಡ್ ಹೆಸರು ಏನಕ್ಕ? ನಮ್ದು ಮಂಜು ರೊಟ್ಟಿ ಸೆಂಟ್ರ್ ಅಂತ ಐತ್ರಿ ಸರ್. ಮಂಜು ರೊಟ್ಟಿ ಸೆಂಟ್ರ್. ಈಗ ಹೆಸರು ಇಟ್ಟಿರಿ? ಇಲ್ರಿ, ಐತ್ರಿ. ಯಾವಾಗ್ಲಿಂದ್ರನ ಹೊರಗೆ ಬೋರ್ಡನ್ನ ಅದನ್ನ ಹಾಕ್ಸಿರ್ತೀರಿ. ರೊಟ್ಟಿ ಶೆಡ್ ಅಂತ ಹೇಳಿದ್ರಲ್ಲ? ಹ್ಞೂ ರೀ. ಅದ್ರ ಮಂದಿ ಎಲ್ಲ ಅನ್ನೋದು ಜನಕ್ಕೆ ಪರಿಚಯ ರೊಟ್ಟಿ ಶೆಡ್ ಅಂತಾನ ಹೇಳ್ತಾರೆ ಸರ್. ನಮ್ಮ ಹಿರಿಯ ಮಗನ ಹೆಸರು ರೀ ಅದು, ಮಂಜು ಅಂತಂದೇಳಿ ಆತನ ಹೆಸರು ಇಟ್ಟಿವಿ ನೋಡ್ರಿ. ಡೈಲಿ ಎಷ್ಟು ರೊಟ್ಟಿ ಹೋಗಕ್ಕೆ ಈಗ? ಈಗ ನಾವು ಇದು ಕಸ್ಟಮರ್ ಬಂದಂಗ್ರಿ ಸರ್. ಹ್ಞೂ ರೀ. ಒಂದಿನ ವ್ಯಾಪಾರ ಆಗ್ತೈತ್ರಿ, ಒಂದಿನ ವ್ಯಾಪಾರ ಆಗಲ್ರಿ, ಒಂದೊಂದು ದಿನ ಒಂದು ಉಳಿಯಲ್ರಿ, ಆ ಥರ ವ್ಯಾಪಾರ ಆಗ್ತಿರ್ತೈತ್ರಿ. ಇವತ್ತು ಅಮಾಸೆ ಅಲ್ರಿ, ಅಷ್ಟು ಕಷ್ಟ ಅಂದ್ರೆ ಒಂದು 200-300 ಇಲ್ದ ಅಷ್ಟು ಮಾಡ್ತಿರ್ತೀರಿ ಅಷ್ಟು.
ಒಟ್ಟು ವ್ಯಾಪಾರ ಹೆಂಗೆ ಇರ್ತೈತೆ ಹಂಗೆ ಮಾಡ್ತೀರಿ ಸರ್, ಹಂಗೇನಿಲ್ಲ ರೀ ವ್ಯಾಪಾರ ಮಾಡೋಕೆ. ಅಂದ್ರೆ ಇಲ್ಲಿ ಪಬ್ಲಿಕ್ ಆಗುತ್ತಲ್ರಿ ಸರ್, ಯಾವ ಕಸ್ಟಮರ್ ಬಂದು ಯಾವಾಗ ಹೋಯ್ತಾರೆ ಅನ್ನೋದು ಗೊತ್ತಾಗಲ್ಲ ರೀ ರೊಟ್ಟಿನ. ಯಾಕಂದ್ರೆ ಗೊತ್ತಿದ್ದಾರಂದ್ರೆ ಡೈಲಿ ಬಂದು ಹೋಯ್ತಾರೆ ಸರ್, ಗೊತ್ತಿಲ್ದಾರ ಬರ್ತಾರಲ್ರಿ 100 200 ಹಿಂಗೆ. ಮದುವೆ ಊಟಕ್ಕೆ ಇಲ್ಲೇ ಎಲ್ಲಾರ ಕಲ್ಯಾಣ ಮಂಟಪದಿಂದ ಕಡಿಮೆ ಬಿದ್ದಿರ್ತಾವಲ್ರಿ ಸರ್, 200 300 ಬಂದು ಹೋಯ್ತಾರೆ, ಅಷ್ಟು ಇರ್ತಾರೆ ನಮ್ಮ ಕಡೆ ರೊಟ್ಟಿ. 1000 ಗಟ್ಲೆ ಫಿಕ್ಸ್ ಇರ್ತಾರೆ ಮನ್ಯಾಗ. 500-600 ಕೇಳಿದ್ರೆ ಈಗ ತಕ್ಷಣಕ್ಕೆ ಬಂದು ಕೇಳಿದ್ರೆ ಕೊಟ್ಬಿಡ್ತೀರಿ ಸರ್. 500-600 ತಕ್ಷಣ ಬಂದು ಕೇಳಿದ್ರೆ ಕೊಡ್ತೀರಿ, ಇರ್ತಾರೆ. ಯಾರೋ ಮದುವೆಗೆ ಅರ್ಜೆಂಟಿಗೆ ಊಟಕ್ಕೆ ಕಡಿಮೆ ಬಿದ್ದೈತೆ ಅಂತ ಇನ್ನೊಬ್ರು ಬಂದಿದ್ರು ಸರ್, 200 ರೊಟ್ಟಿ ಕಡಿಮೆ ಬಿದ್ದ ಕೊಡ್ರಿ ಅಂತಂದೇಳಿ ಮನೆಗೆ ಇದ್ದವ್ರು ತರಿಸಿ ಕೊಟ್ಟಿವ್ರಿ 200 ರೊಟ್ಟಿ. ದಿನ ಒಲಿ ಜಳದ ಮುಂದೆ ಅದು ಎಂದು ನಿಮ್ಗೆ ಬೇಸರ ಅನ್ಸಿಲ್ಲ? ಬ್ಯಾಸರ ಅನ್ಸಲ್ರಿ, ನಮ್ಮ ದುಡಿಮೆನೇ ಇದೆ ಅಲ್ರಿ ಸರ್. ಈಗ ಒಬ್ರು ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಈಗ ಹೊಲಕ್ಕೆ ಹೋದ್ರೆ 200 ರೂಪಾಯಿ ಕೂಲಿ ಕೊಡ್ತಾರೆ ಸರ್. 10 ಗಂಟೆಗೆ ಬುತ್ತಿ ಕಟ್ಕೊಂಡು ಹೋಗಿ 6:30 ಮಟ್ಟ ಅವ್ರು ಹೊಲ್ದಲ್ಲಿ ಕೆಲಸ ಮಾಡ್ಬೇಕ್ರಿ ಸರ್. 500-600 ಕೊಡ್ತಾರಂತ. ಅದು ಇಲ್ಲಿ ನಮ್ಮ ಕಡೆ ಇಲ್ರಿ ಸರ್, ಇಲ್ಲಿ ಹೊಲ ಅದ ರೀ ಸರ್. ಆಮೇಲೆ ಸಿಟಿ ಆಗುತ್ತಲ್ರಿ, ಹೊಲ ಕಡಿಮೆ ರೀ ಇಲ್ಲಿ, ಹೌದಿಲ್ರಿ ಸರ್. ಹೌದೌದೌದು. ಈಗ ಹಳ್ಳಿಯಾಗಾದ್ರೆ ಗುತ್ತಿಗೆ ಹೋಗ್ತಾರೆ ಸರ್, 500-600 ರೂಪಾಯಿ ಕೂಲಿ ಬೀಳ್ತೈತೆ. ಅವ್ರು ದಿನ ಅದ ದುಡಿಮೆ ಮಾಡಾರ್ರಿ ಸರ್. ಬರ್ರಿ, ಹ್ಞೂ ಬರ್ರಿ. ಇವರು ಬಂಗಾರದ ಅಂಗಡಿ ರೀ, ಡೈಲಿ ಇಲ್ಲೇ ಬಂದು ರೊಟ್ಟಿ ಒಯ್ತಾರೆ ಸರ್. ಇಲ್ಲೇ ಹೋಯ್ತೀರಿ ಸರ್ ನೀವು ಬಂದು ದಿನ? ಹೆಂಗಿರ್ತಾವೆ ಸರ್ ರೊಟ್ಟಿ? ಅವ್ರು ಚಲೋ ಕೊಡಲಿಲ್ಲ ಅಂದ್ರೆ ನಾವೆಲ್ಲಿ ಬರ್ತಿದ್ದೀವಿ ರೀ. ನೋಡ್ರಿ, ಒಂದಿನ ಬಂದ್ ಮಾಡಿದ್ರೆ ನಮ್ಮ ಕಸ್ಟಮರ್ ಹಿಂಗೆ ಬಂದು ನೋಡಿ ಹೋಗ್ತಾರ್ರಿ. ಬಂದು ನೋಡೋ. ಹ್ಞೂ ರೀ. ಈಗ ನಾಳೆ ಬರಲ್ರಿ ಅಣ್ಣಾರ, ನಾಳೆ ಬರಲ್ರಿ ಸರ್ ಅಂದ್ರೆ ಬರಂಗಿಲ್ರಿ, ಬರಾಗಿಲ್ಲ. ಯಾಕಂದ್ರೆ ಡೈಲಿ ತೆಗಿಯೋದಲ್ರಿ, ನಮ್ಮ ಪಬ್ಲಿಕ್ ಐತಲ್ರಿ ಇಲ್ಲಿ, ಹಂಗಾಗಿ ಬರೀ ರೊಟ್ಟಿ ಅಷ್ಟೇ ಮಾಡ್ತೀರಿ? ರೊಟ್ಟಿ ಮಾಡ್ತೀರಿ, ಆಮೇಲೆ ಕಡ್ಲಿ ಪುಡಿ ಶೇಂಗಾ ಪುಡಿ ಹೇಳಿದ್ರೆ ಮಾಡ್ತೀವಿ, ಹೋಳ್ಗೆ ಹೇಳಿದ್ರೆ ಮಾಡಿಕೊಡ್ತೀವಿ ರೀ, ಶೇಂಗಾದ ಹೋಳ್ಗೆ ಹೇಳಿದ್ರೆ. ಆಮೇಲೆ ಸಜ್ಜಿ ರೊಟ್ಟಿ ಹೇಳಿದ್ರೆ ಸಜ್ಜಿ ರೊಟ್ಟಿ ರೀ ಸರ್, ಇಲ್ಲದ ಅಲ್ರಿ ಇವು ಸಜ್ಜಿ ರೊಟ್ಟಿ. ಇವು ಮೊನ್ನೆ ಹಬ್ಬಕ್ಕಂತ ಮಾಡೀವ್ರಿ, ಎಳ್ಳು ಹಚ್ಚಿ ಸಜ್ಜಿ ರೊಟ್ಟಿ ಮಾಡೀವ್ರಿ. ಓ, ಹಬ್ಬಕ್ಕೆ ಹಚ್ಚಿ? ಹ್ಞೂ ರೀ. ಇವು ಯಾರು ಹೇಳಿದ್ನಿ ಅಂದ್ರೆ ಇಟ್ಟಾಕ್ಷಂಬಂದು ಮಾಡಿಕೊಡ್ತಾರೆ ಸರ್. ಏನು ಡೈಲಿ ಏನು ಇವು ಮಾಡಲ್ರಿ, ದೊಡ್ಡ ಹಬ್ಬಕ್ಕೆ ಕೇಳ್ತಾರೆ ರೀ. 150 ಕೇಳಿದ್ನಿ ಅಂದ್ರೆ ಮಾಡಿಕೊಡ್ತೀರಿ ಇವ್ನ. 150 ಕೇಳಿ ಎಳ್ಳು ಹಚ್ಚಿ ರೊಟ್ಟಿ ಮಾಡಿಕೊಡ್ತೀರಿ. ಹ್ಞೂ ರೀ. ಅಲ್ಲ, ಬರೀ ಬಿಸಿ ರೊಟ್ಟಿ ಅಷ್ಟಕ್ಕ, ಪಲ್ಯ ಇಲ್ಲ? ಪಲ್ಯ ಇಲ್ರಿ, ಬರೀ ರೊಟ್ಟಿ ಅಷ್ಟೇ ಮಾಡ್ತಾರೆ ಸರ್. ಯಾಕಂದ್ರೆ ಡಬ್ಬಿ ಕಟ್ಟಿಗೆ ಬಂದಿರ್ತಾರಲ್ರಿ, ಇಲ್ಲಿ ಆಜು ಬಾಜು ನೌಕರದವ್ರು ಭಾಳ ಜನ ಅದಾರ ರೀ. ಈ ತಹಸೀಲ್ ಆಫೀಸ್, ಆಮೇಲೆ ಇಲ್ಲೇ ಪಬ್ಲಿಕ್ ಗ್ರೌಂಡ್ನಾಗ ಆಫೀಸ್, ಆಮೇಲೆ ಎಲ್ಲ ಅದಾವ್ರಿ ಇಲ್ಲಿ. ಈ ಕಡೆ ಪೋಸ್ಟ್ ಆಫೀಸು, ಡಬ್ಬಿ ಟೈಮ್ ಬಂದು 4 ರೊಟ್ಟಿ 5 ರೊಟ್ಟಿ ಒಯ್ದು ಬಿಡ್ತಾರೆ ರೀ ನೌಕರದಾರ. ಯಾಕಂದ್ರೆ 10 ಗಂಟೆ ಏನಾದ್ರೆ ಈಗ ನೌಕರಿ ಮಾಡಕ್ಕೆ ಹೋಗ್ಬೇಕಲ್ರಿ, ಅವ್ರಿಗೆ ಅನುಕೂಲ ಇರಂಗಿಲ್ಲ ರೀ, ಇದಿಲ್ಲ ರೀ ಸರ್. ಕಣ್ಣಾಗ ಹೊಲಿ ಹೋಗತಿ, ನನಗೆ ಸೆಕೆ ಆಗುತ್ತಾ, ನಂಗೆ ಕಾಲು ನೋವು ಆಗುತ್ತಾ, ಕೈ ನೋವು ಆಗುತ್ತಾ ಅಂದ್ರೆ ಅವ್ರಿಗೆ ಹೇಳ್ರಿ ಏನ್ ದುಡಿಯಂಗಿಲ್ಲ, ರೊಕ್ಕನ ಕಾಣಂಗಿಲ್ರಿ ಅವ್ರು. ಈಗ ನಾವ್ ಏನಾರ ಆಗ್ಲಿ ಅಡ್ಜಸ್ಟ್ ಆಗಿ ಮಾಡ್ಕೊಂಡು ಹೋಗ್ತೀವಿ ಅಂದ್ರೆ ಎಲ್ಲ ಕಾಣ್ತೈತಿ. ಕಷ್ಟ ಬೀಳಕ್ ರೆಡಿ ಇರ್ಬೇಕು. ಕಷ್ಟ ಬಿಡ್ಬೇಕ್ರಿ, ಮತ್ತೆ ಕಷ್ಟ ಅಲ್ದನ ಊಟ ಹೆಂಗ್ ಬರ್ತೈತ್ರಿ ಅದು? ಈಗ ಕಷ್ಟದ ಕಷ್ಟ ಗೊತ್ತೈತಿ. ಈಗ ಹೊಲ್ಕಂತ ಹೋಗಿರ್ತೀವ್ರಿ, ಈಗ ಅವ್ರು ಹೇಳಿದ ಕೆಲಸ ಮಾಡಿ 200 ರೂಪಾಯಿ ಪಗಾರ ಸಂಬರ್ಕ ಅವ್ರ ತಾಕ, ಹೌದಲ್ಲ? ಹೌದು. ಈಗ ನಮ್ಮ ಕೈ ಅಂತ ಆತಿದ್ದು, ನಮಗೆ ಎಷ್ಟು ಬೇಕು ಅಷ್ಟು ಮಾಡಿದ್ವನ್ನ 200 250 ಹಿಂಗೆ ಒಂದೊಂದು ದಿನ 300 ವ್ಯಾಪಾರ ಹೆಂಗಾಗುತ್ತೆ ಹಂಗಂಗೆ ಮಟ್ಟ ರೊಟ್ಟಿ ಮಾಡ್ತೀವಿ, ಹೋಗ್ತೀವಿ. ನಮ್ಮ ಮನೆಗೆ 4 ಗಂಟೆನಾದ್ರಾಗ ಮನೆಯಾಗ ಇರ್ತೀವಿ. 4 ಗಂಟೆಗೆ ಮನ್ಯಾಗ ಆರಾಮ್ ಬರ್ರಿ. ಅದ್ರ ಮ್ಯಾಗ ಮತ್ತೆ ಇರಲ್ರಿ, ಯಾರು ಏಸ್ ರೊಟ್ಟಿ ಕೇಳಿದ್ರೆ ನಾವು ಮಾಡಾಗಲ್ಲ. ನಾಳೆ ಬರ್ರಿ ಅಂತ ಹೇಳ್ತೀವಿ. ಯಾಕಂದ್ರೆ ನಮಗೆ ಬೆಳಗ್ಗೆ ಅಂತ ಕುಂತ್ ಸಾಕಾಗ್ಬಿಡ್ತೈತಿ, ಅದ್ರ ಮ್ಯಾಗ ಮಾಡಕ್ಕಾಗಲ್ಲ. ಆಗಲ್ರಿ. 4 ಗಂಟೆಗೆ ಲಾಸ್ಟ್ ರೀ. ಅಕಸ್ಮಾತ್ ಏನಾದ್ರು ಕಟ್ಟೆಗೆ ರೊಟ್ಟಿ ಬೇಕು ಅದ ಇರ್ತಾವ್ರಿ, ಜಗ್ ಇರ್ತಾವ. ಅಲ್ಲಿ ಮನೆಗೆ ಬಂದು ಹೋಯ್ತಾರೆ. ಮನೆಗೆ ಬಂದು ಹೋಯ್ತಾರ್ರಿ. ಯಾವಾಗ ರಾತ್ರಿ ಬಂದು ಕೇಳಿದ್ರು ಕೊಡ್ತಾರ. 1000 1500 2000 ಕೇಳಿದ್ರು ಜಮಾ ಮಾಡೋದು ಕೊಟ್ಬಿಡೋದ್ರಿ, ಹೆಚ್ಚು ಕಮ್ಮಿ ಮಾಡೋದು ಕೊಟ್ಬಿಡೋದು ಅವ್ರಿಗೆ ಬೇಕಂದ್ರೆ. ಈ ಸದ್ಯಕ್ಕೆ ಈ ಜಾಗ ಕೊಟ್ಟಾರ ನಿಮ್ಗೆ ಪುಣ್ಯವ್ರಿ, ಅವ್ರು ಅನ್ನ ಹಾಕಿದಂಗೆ ಈಗ ಅವ್ರು ನಿಮ್ಗೆ ಅನ್ನ ಹಾಕಿದಂಗೆ ಈಗ ಅವ್ರು. ನಿಮಗೆ ಮಕ್ಕಳು ಮೊಮ್ಮಕ್ಕಳು ಅಜ್ಜಿ ನನಗೆ ಒಬ್ಬಾಕೆ ಮಗಳ ರೀ, 3 ಮೊಮ್ಮಕ್ಳು ಅದಾರ ನೋಡ್ರಿ. 3 ಮೊಮ್ಮಕ್ಳು, 10 ಗಂಡು ಮಗ, ಈಗ 2 ಹೆಣ್ಮಕ್ಳು ಅದಾರ ರೀ. 2 ಹೆಣ್ಮಕ್ಳಲ್ಲಿ ಇವ್ರೊಬ್ರು. ಪಾರ್ಟಿ ಮಾಡೋರು ಹೊರಗೆ ಜಾಸ್ತಿ ಹೋಯ್ತಾರ. ಪಾರ್ಟಿ ಮಾಡೋರು ಆಯ್ತಾರ ದಿವಸ ಅಷ್ಟು ರೆಸ್ಟ್ ಇರ್ತದಣ್ಣ. ನಮಗೆ ಐತಲ್ ನೀರು ಕುಡಿಯೋಕೆ ಕುಡ್ಸತ್ತಿರಲ್ಲ. ಆಯ್ತಾರ ದಿನ ಆಯ್ತಾರ ಭಾನುವಾರ ದಿನ ಐತಾರ ದಿವಸ ತಿರಲ್ಲ ಮಕ ವರ್ಷ ಕುಡ್ಸತ್ತಿರಲ್ಲ, ಹಂಗತ್ತೆ ನಿಂತಿರ್ತಾರ ಇಲ್ಲಿ.
ಆಯ್ತಾರ ದಿನ ಆದ್ರೆ ಎಷ್ಟು ರೊಟ್ಟಿ ಹೋಗ್ತಾವ ಅಕ್ಕ? ಒಂದು ಸ್ನೇಹಿತರೆ ಕೇಳಿದ್ರಲ್ಲ ಹುಲಿಗೆಮ್ಮ ಅಕ್ಕ ಅವ್ರದ್ದು ಲೈಫ್ ಜರ್ನಿನ 8 ವರ್ಷದಿಂದ ಸುಮಾರು 8 ವರ್ಷದಿಂದ ನಮ್ಮ ಕೊಪ್ಪಳದಲ್ಲಿ ರೊಟ್ಟಿ ಮಾಡ್ತಾಯಿದ್ದಾರೆ. ನಿಮಗೇನಾದರೂ ಇಲ್ಲಿ ರೊಟ್ಟಿ ಬೇಕು ಅಂತಂತಂದರೆ ನೀವು MG ಸರ್ಕಲ್ ಬಂದು ಕೊಪ್ಪಳ MG ಸರ್ಕಲ್ ಬಂದು ಅಲ್ಲಿ ಯಾರನ್ನ ಕೇಳಿದ್ರು ಹೇಳ್ತಾರೆ ಶೆಡ್ಡಿನ ರೊಟ್ಟಿ ಅಂತಂತಂದ್ರೆ ಯಾರನ್ನ ಕೇಳಿದ್ರೆ ಹೇಳ್ತಾರೆ. ಅಷ್ಟು ಫೇಮಸ್ ಆಗ್ಬಿಟ್ಟಿದ್ದಾರೆ ನಮ್ಮ ಕೊಪ್ಪಳದಲ್ಲಿ. ಬನ್ನಿ ಒಂದು ಸರಿ ಅದ್ಭುತವಾದಂಥ ರೊಟ್ಟಿ ಟೇಸ್ಟ್ ಮಾಡಿ. ಆಮೇಲೆ ನಿಮಗೇನಾದರೂ ಲಾರ್ಜ್ ಸ್ಕೇಲಲ್ಲಿ ಏನಾದರೂ ರೊಟ್ಟಿಗಳು ಬೇಕಿದ್ದರೆ, ಮದುವೆ ಸಮಾರಂಭಗಳು ಏನಿದ್ರೆ, ಚಪಾತಿ ಬೇಕಿದ್ದರೆ, ಇಲ್ಲ ಹೋಳಿಗೆಗಳು ಬೇಕಿದ್ದೆ ಅಂತಂದರೆ ಅವ್ರ ನಂಬರ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ದೇವರಾಜ್ ಕಾಲೋನಿ ಅಕ್ಕ. ಇದು ದೇವರಾಜ್ ಕಾಲೋನಿ. ಇಲ್ಲಿಗೆ ಬಂದು ನೀವು ಕೇಳ್ಬೋದು. ಇಲ್ಲ ಅಂತಂತಂದರೆ ಅಕ್ಕವ್ರ ನಂಬರ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಮೆನ್ಷನ್ ಮಾಡಿರ್ತೀನಿ. ಒಂದು ಸರಿ ಕಾಲ್ ಮಾಡ್ಕೊಂಡು ಬನ್ನಿ. ಅವರು 365 ದಿನವೂ ಓಪನ್ ಇರುತ್ತೆ. ಯಾವುದಾದ್ರೂ ಕೆಲವೊಂದು ಟೈಮು ಹಬ್ಬ ಹರಿದಿನಗಳಲ್ಲಿ ಮಾತ್ರ ಕೆಲವೊಂದು ಸಾರಿ ರಜೆ ಮಾಡಿರ್ತಾರೆ. ಆದರೂ ನೀವು ಒಂದು ಸರಿ ಕಾಲ್ ಮಾಡ್ಕೊಂಡು ಬರೋದು ಉತ್ತಮ ಅಂತ ಹೇಳ್ತೀನಿ. ಅಕ್ಕ ತುಂಬ ಧನ್ಯವಾದಗಳು ಅಕ್ಕ. ಚಲೋ ಆಯ್ತು.